ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಇವತ್ತು ನಾನು ಬ್ಯಾಂಕಿಂಗ್ ಎಕ್ಸಾಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ರಿಪೀಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವ್ಯಾವ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು, ಈವನ್ ನಾನು ಮಾಡಿರೋ ಮಿಸ್ಟೇಕ್ಸ್ನ ನಾನು ಯಾವುದನ್ನ ಸರಿ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ತುಂಬ ಜನ ಕ್ವೆಶನ್ಸ್ ಕೇಳಿದರು. ಕ್ವಾಂಟ್ಸಿಗೆ ಯಾವುದು ಓದ್ಕೋಬೇಕು, ಯಾರ್ದು ಕ್ಲಾಸ್ ತೊಗೋಬೇಕು, ರೀಸ್ನಿಂಗಿಗೆ ಯಾವ್ದು ತೊಗೋಬೇಕು, ಇಂಗ್ಲೀಷ್ಗೆ ಯಾರನ್ನ ಪ್ರಿಫರ್ ಮಾಡಬೇಕು, DI ಹೆಂಗೆ ಮಾಡಬೇಕು. ಗೈಸ್, ತುಂಬ ಕ್ವೆಶನ್ಸ್ ಬರುತ್ತೆ. ನನಗೂ ಈ ಕ್ವೆಶನ್ಸ್ ತುಂಬ ಬಂದಿತ್ತು ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ವಿಷಯ ಏನು ಅಂದರೆ, ಸುಮ್ಮನೆ ಬ್ಲೈಂಡಾಗಿ ಎಲ್ಲರೂ ಹೇಳಿದ್ದನ್ನ ಕೇಳಬೇಡಿ. ಯಾಕಂದರೆ ನಾನು ಒಂದು ಹೇಳ್ತೀನಿ, ಬೇರೆ ಯೂಟ್ಯೂಬರ್ಸ್ ಒಂದು ಹೇಳ್ತಾರೆ, ಅಥವಾ ನಿಮ್ಮ ಸೀನಿಯರ್ಸ್ ಯಾರೋ ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಯಾರೋ ಹೇಳ್ತಾರೆ. ಆ ಥರ ಪೇಯ್ಡ್ ಕೋರ್ಸಸ್ನ ಪರ್ಚೇಸ್ ಮಾಡಬೇಡಿ. ಬಿಕಾಸ್ ನಿಮಗೆ ನಿಮ್ಮ ಲೆವೆಲಿಗೆ ಮ್ಯಾಚ್ ಆಗುತ್ತಾ ಅದು ಫಸ್ಟ್ ಅದನ್ನು ನೀವು ಯೋಚನೆ ಮಾಡಬೇಕು. ಯಾಕಂದರೆ ತುಂಬ ಇದೆ, ಯಾವ್ಯಾವುದಿದೆ, ಅಡ್ಡ ಇದೆ, ಗೈಡ್ಲಿ ಇದೆ, ಟೆಕ್ಸ್ಟ್ ಬುಕ್ ಇದೆ, ಆಲಿವ್ ಬೋರ್ಡ್ ಇದೆ, ಆಮೇಲೆ ಇಂಡಿವಿಜುವಲ್ ಯೂಟ್ಯೂಬರ್ಸ್ ಆಶೀಶ್ ಸರ್ ಇರ್ಬೋದು, ಕೌಶಿಕ್ ಸರ್ ಇರ್ಬೋದು, ಆಮೇಲೆ ಹರ್ಷಲ್ ಸರ್ ಇರ್ಬೋದು. ಇದು ಕ್ವಾಂಟ್ಸಿಗಾಯಿತು. ರೀಸ್ನಿಂಗಿಗೂ ಹಾಗೆ ಪುನೀತ್ ಸರ್ ಇದ್ದಾರೆ, ಅಂಕುಶ್ ಸರ್ ಇದ್ದಾರೆ. ಹೀಗೆ ತುಂಬ ಇದೆ ಯೂಟ್ಯೂಬಲ್ಲಿ. ಹಾಗಂತ ಬ್ಲೈಂಡಾಗಿ ನಾನು ಯಾರ್ದೋ ಹೇಳಿದೆ ಅಂತ ಅವ್ರದ್ದು ಫಾಲೋ ಮಾಡೋದು, ಡೋಂಟ್ ಡೂ ದಟ್. ಓಕೆ, ಹೇಗಾಗುತ್ತೆ ಅಂದರೆ, ನಾವು ಪರ್ಚೇಸ್ ಮಾಡಿಬಿಡ್ತೀವಿ, ಆಮೇಲೆ ಬೇರೆಯವ್ರು ಪರ್ಚೇಸ್ ಮಾಡಿದ್ದು ಅದು ಚೆನ್ನಾಗಿದೆ ಅಂತ ಅದನ್ನು ಪರ್ಚೇಸ್ ಮಾಡೋದು, ಇನ್ಯಾರೋ ಇನ್ನೊಂದು ಏನೋ ಹೇಳ್ತಾರೆ ಅಂತ ಅದನ್ನು ಪರ್ಚೇಸ್ ಮಾಡೋದು. ಡೋಂಟ್ ಡೂ ದಟ್. ಯಾಕಂದರೆ ನೀವು ಎಂಪ್ಲಾಯ್ಡ್ ಆಗಿದ್ದರೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದರೆ ಇಟ್ಸ್ ಓಕೆ, ಖರ್ಚಾಯಿತು ಪರವಾಗಿಲ್ಲ. ನಾವು ಇವಾಗ ಎಕ್ಸಾಮ್ಗೂ ದುಡ್ಡು ಕಟ್ಟಬೇಕು, ಇದಕ್ಕೂ ದುಡ್ಡು ಕಟ್ಟಬೇಕು, ಇನ್ನೂ ಕಷ್ಟ ಆಗುತ್ತೆ. ಸೊ ಡೋಂಟ್ ಪರ್ಚೇಸ್. ಎಲ್ಲ ಸಿಗೋದೆಲ್ಲ ಪರ್ಚೇಸ್ ಮಾಡಿ ಕ್ಲಟರ್ ಮಾಡ್ಕೋಬೇಡಿ ನಿಮ್ಮದು ಮೊಬೈಲ್ನ. ಸೊ ಗಿವ್ ಟೈಮ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ವಾಚ್ ಮಾಡಿ. ಅವ್ರದ್ದು ಯೂಟ್ಯೂಬ್ಗೆ ಹೋಗಿ ಈಚ್ ಯೂಟ್ಯೂಬ್ ಕ್ಲಾಸಸ್ ನೋಡಿ, ನಿಮ್ಮ ಲೆವೆಲ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಪರ್ಚೇಸ್ ಮಾಡಿ, ಆಮೇಲೆ ಪರ್ಚೇಸ್ ಮಾಡಿ. ಸುಮ್ಮನೆ ಅವ್ರು ಹೇಳಿದರು ಇವ್ರು ಹೇಳಿದರು ಅಂತ ಡೋಂಟ್ ಡೂ ದಟ್. ಯಾಕಂದರೆ ಅದು ತುಂಬ ಕಷ್ಟ ಆಗುತ್ತೆ ಫೈನಾನ್ಷಿಯಲಿ, ಆ್ಯಂಡ್ ನಾವು ಎಷ್ಟೋ ಸಬ್ಜೆಕ್ಟ್ಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಮರ್ತು ಹೋಗೋದು ಆಗುತ್ತೆ. ಸೊ ಡೋಂಟ್ ಡೂ ದಟ್. ಗಿವ್ ಟೈಮ್. ನಿಮಗೆ ಟೈಮ್ ಕೊಡಿ, ಆಮೇಲೆ ಪರ್ಚೇಸ್ ಮಾಡಿ. ಓಕೆ. ಇನ್ನೊಂದು, ಇದು ಕ್ಲಾಸಸ್ಗಾಯಿತು. ಮಾಕ್ ಸೀರೀಸ್ಗೇನು ಅಂದರೆ, ಎಲ್ಲ ಆ್ಯಪ್ಗಳಲ್ಲೂ ಫ್ರೀ ಟೆಸ್ಟ್ಗಳಿದೆ. ಓಕೆ, ಫಸ್ಟ್ ಎಕ್ಸ್ಪ್ಲೋರ್ ದಟ್. ಅಡ್ಡದಲ್ಲಾಗಿರ್ಬೋದು ಡೈಲಿ ಕ್ವೆಶನ್ಸ್ ಇರುತ್ತೆ. ಇನ್ನು ಟಾಪಿಕ್ ವೈಸು, ಸಬ್ಜೆಕ್ಟ್ ವೈಸು ಇದ್ದೇ ಇರುತ್ತೆ. ಕ್ವಾಂಟ್ಸ್ಗಾಗಿರ್ಬೋದು, ರೀಸ್ನಿಂಗ್ ಆಗಿರ್ಬೋದು, ಇಂಗ್ಲೀಷ್ಗಾಗಿರ್ಬೋದು, ಈವನ್ GAಗೂ ಇರುತ್ತೆ, ಕಂಪ್ಯೂಟರ್ ಅವೇರ್ನೆಸ್ಗೂ ಇರುತ್ತೆ. ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಅಲ್ಲಿ ಗೊತ್ತಾಗುತ್ತೆ ಆ್ಯಪ್ದು ಲೆವೆಲ್ ಯಾವ ಥರ ಕ್ವೆಶನ್ಸ್ನ ಕೊಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಲೆವೆಲ್ಗೆ ಮ್ಯಾಚ್ ಆದರೆ ಪರ್ಚೇಸ್ ಮಾಡಿ, ಅದರ್ವೈಸ್ ಡೋಂಟ್ ಡೂ ದಟ್. ನೀವು ಕೋರ್ಸಿಗೆ ಖರ್ಚು ಮಾಡೋ ಬದಲು ಮಾಕ್ ಸೀರೀಸಿಗೆ ನೀವು ನಿಮ್ಮದು ದುಡ್ಡನ್ನ ಖರ್ಚು ಮಾಡಿ. ಯಾಕಂದರೆ ಒಂದೇ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿ, ಒಬ್ಬರು ಸೋರ್ಸ್ ಮೇಲೆ. ಇವಾಗ ನಿಮಗೆ ಕಾನ್ಸೆಪ್ಟಿಗೆ ಒಬ್ಬರು ಬೇಕು, ಕ್ವಾಂಟ್ಸಿಗೆ, ರೀಸ್ನಿಂಗ್ಗೆ, ಇಂಗ್ಲೀಷ್ಗೆ, ಅವ್ರ ಮೇಲೆ ಡಿಪೆಂಡ್ ಆಗಿ ಕಾನ್ಸೆಪ್ಟ್ಗೋಸ್ಕರ. ನೆಕ್ಸ್ಟು ಅದನ್ನು ನಾವು ಅಪ್ಲೈ ಮಾಡಬೇಕಲ್ವಾ. ಮಾಕ್ ಸೀರೀಸಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ನೀವು ದುಡ್ಡು ಖರ್ಚು ಮಾಡಿ. ಪೇಯ್ಡ್ ಕೋರ್ಸ್ಗಳಿಗೆ ಮಾತ್ರ ದುಡ್ಡು ಖರ್ಚು ಮಾಡಬೇಡಿ. ಅಂದರೆ ಒಂದೇ ಒಂದು ಕೋರ್ಸಿಗೆ ಮಾತ್ರ ಸ್ಟಿಕ್ ಆನ್ ಆಗಿ. ಇವಾಗ ಒಬ್ರದ್ದು ಇಷ್ಟ ಆಯಿತು ಅವ್ರದ್ದು ತೊಗೊಂಡೆ, ಇನ್ನೊಬ್ರದ್ದು ಇಷ್ಟ ಆಯಿತು ಅವ್ರದ್ದು ತೊಗೊಂಡೆ, ಹಂಗೆ ಮಾಡಬೇಡಿ. ಮಾಕ್ ಸೀರೀಸಿಗೆ ನಿಮ್ಮ ದುಡ್ಡು ಖರ್ಚು ಮಾಡಿ, ಇದಕ್ಕೆ ಬೇಡ, ಕೋರ್ಸ್ಗಳಿಗೆ. ಓಕೆ, ಇದು ಫಸ್ಟು. ನೆಕ್ಸ್ಟು ಹೇಗೆ ಅಂದರೆ, ನಾವು ಇವಾಗ ಬ್ಯಾಂಕ್ ಪ್ರಿಪ್ರೇಷನ್ ಶುರು ಮಾಡಿದ್ದೀವಿ. ಓಕೆ, ಫಸ್ಟ್ ಡೇನೇ ಮಾಕ್ ಟೆಸ್ಟ್ ತೊಗೊಂಡ್ಬಿಟ್ರೆ ಆಗಲ್ಲ, ತುಂಬ ನರ್ವಸ್ ಆಗ್ತೀವಿ. ಆಮೇಲೆ ಭಯ ಆಗುತ್ತೆ, ಅಯ್ಯೋ ಇದೇನಿದು ಹಿಂಗಿದೆ, ನನಗೇನೋ ಅರ್ಥ ಆಗ್ತಾ ಇಲ್ವಲ್ಲ ಅಂತ. ಸೊ ಬೇಸಿಕ್ಕಿಂದ ಶುರು ಮಾಡಿ. ಯಾರೇ ಆಗಲಿ ಫಸ್ಟ್ ಬೇಸಿಕ್ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಶುರು ಮಾಡಿ. ಒಂದು ಕಾನ್ಸೆಪ್ಟಿಗೆ ಅಟ್ಲೀಸ್ಟ್ 2 ಡೇಸ್ ಕೊಡಿ. ಆಮೇಲೆ ಪ್ರಾಕ್ಟೀಸ್ ಮಾಡಿ. ವಿತ್ ನೀವು ಯಾರು ಕೋರ್ಸ್ ತೊಗೊಂಡಿರ್ತೀರ ಅಲ್ವ, ಅವ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿ, ವಿಡಿಯೋದಲ್ಲಿ, ಆನ್ಲೈನಲ್ಲಿ. ನೆಕ್ಸ್ಟ್
ನೀವೊಬ್ಬರೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ವಿತೌಟ್ ಎನಿ ಹೆಲ್ಪ್. ಯಾವ್ದು ವೀಡಿಯೋ ಆಗಲಿ ಯಾವುದೇ ಕ್ಲಾಸ್ ತಗೊಳ್ಳದೆ ನೀವೊಬ್ಬರೇ ಮಾಡಿರಿ. ಅಲ್ಲೊಂದು ಪ್ರಾಕ್ಟೀಸ್ ಮಾಡಿ. ದೆನ್ ಟಾಪಿಕ್ ವೈಸ್ ಕ್ವಿಝ್ ತಗೊಳ್ಳಿ. ಓಕೆ, ಟಾಪಿಕ್ ವೈಸ್ ಕ್ವಿಝ್ ತೊಗೊಂಡ್ರೆ ನಿಮ್ಮದು ಕಾನ್ಸೆಪ್ಟ್ ಇಂಪ್ರೂವ್ ಆಗುತ್ತೆ. ಕಾನ್ಸೆಪ್ಟ್ ಇಂಪ್ರೂವ್ ಆಗೋದು ಇಂಪಾರ್ಟೆಂಟ್. ಯಾವುದೇ ಆಗಲಿ, DI ಆಗಿರ್ಬೋದು ಅಥವಾ ಅರ್ಥಮೆಟಿಕ್ ಆಗಿರ್ಬೋದು, ಸಿಲಾಗಿಸಮ್ ಆಗಿರ್ಬೋದು, ಕೋಡಿಂಗ್ ಆರ್ ಡಿಕೋಡಿಂಗ್ ಆಗಿರ್ಬೋದು, ಯಾವುದಕ್ಕೆ ಆಗಲಿ, ಸ್ಪೆಷಲಿ ಇಂಗ್ಲೀಷಲ್ಲಿ ನಿಮ್ಮದು ಈಚ್ ಕಾನ್ಸೆಪ್ಟ್ ವೈಸ್ ನಿಮಗೆ ಹಿಡ್ತಾ ಬೇಕೇ ಬೇಕು. ಸೊ ಕಾನ್ಸೆಪ್ಟು ಪ್ರಾಕ್ಟೀಸ್ ಮಾಡಿ, ಅದರ ಬಗ್ಗೆ ಕ್ವೆಶನ್ಸ್ನ ನಿಮ್ಮದು ಯಾರು ತೊಗೊಂಡಿರ್ತೀರಲ್ಲ ಕೋರ್ಸ್ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ, ಒಬ್ಬರೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ದೆನ್ ಟಾಪಿಕ್ ವೈಸ್ ಕ್ವಿಝ್ ಕೊಡಿ. ಓಕೆ, ಐ ಥಿಂಕ್ ಯು ಗಾಟ್ ದಿಸ್. ನೆಕ್ಸ್ಟ್ ಏನಂದರೆ, ಬರೀ ಯೂಟ್ಯೂಬ್ ಕ್ಲಾಸ್ ನೋಡಿದೆ, ಓಕೆ ನಾನು ಆನ್ಲೈನಲ್ಲಿ ಕ್ಲಾಸಸ್ ಇವತ್ತು ಮಾಡಿದೆ, ನೆಕ್ಸ್ಟು ಅಲ್ಲೇ ಮುಗೀತು ನಂದು ಇವತ್ತು ಕಾನ್ಸೆಪ್ಟು ವೀಡಿಯೋ, ಅದು ಅಲ್ಲ. ಓಕೆ, ಯೂಟ್ಯೂಬ್ ನೋಡ್ತೀರಾ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ದೆನ್ ನೀವು ಒಬ್ಬರೇ ಕೂತ್ಕೋಬೇಕು. ಬುಕ್ ತಗೊಳ್ಳಿ, ಬುಕ್ಕಲ್ಲಿರೋ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಆ್ಯಪ್ಗೆ ಹೋಗಿ, ನಿಮ್ಗೆ ಯಾವುದು ಇದೆಲ್ಲ ಫ್ರೀಯಾಗಿರೋದು ತುಂಬ ಇದೆ, ಫ್ರೀಯಾಗಿರೋದನ್ನ ಎಕ್ಸ್ಪ್ಲೋರ್ ಮಾಡಿ. ಹೋಗಿ ಅಲ್ಲಿ ಕಾನ್ಸೆಪ್ಟ್ ಅಥವಾ ಸಿಂಪ್ಲಿಫಿಕೇಷನ್ ಇರುತ್ತೆ, ಅವತ್ತು ಅಪ್ರಾಕ್ಸ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಕೊಡಿ ಮಾಕ್ ಟೆಸ್ಟು ಕ್ವಿಝ್ನ ಅಟೆಂಡ್ ಮಾಡಿ. ಎಷ್ಟು ನೀವು ಲಾಸ್ಟ್ ರ್ಯಾಂಕ್ ಬಂದರೂ ಪರವಾಗಿಲ್ಲ. 3000 ಜನ ಇದ್ದಾರೆ, ನಾನು 3000 ರ್ಯಾಂಕ್ ಬಂದರೂ ಪರವಾಗಿಲ್ಲ, ಅಟೆಂಡ್ ಮಾಡಿ. ಓಕೆ, ಬರೀ ಯೂಟ್ಯೂಬಲ್ಲಿ ಕ್ಲಾಸ್ ನೋಡಿದೆ ಮುಗೀತು ಇವತ್ತಿಂದು ಆಗಬಾರ್ದು. ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಆವಾಗ ಗೊತ್ತಾಗುತ್ತೆ ನೀವೆಲ್ಲಿದ್ದೀರಾ, ನಿಮ್ಮದು ಕಾಂಪಿಟೇಷನಲ್ಲಿ ನಿಮ್ಮದು ಪ್ಲೇಸ್ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಬುಕ್ ಪರ್ಚೇಸ್ ಮಾಡಬೇಕಾ ತುಂಬ ಕ್ವೆಶನ್ಸ್ ಬಂತು ಇದು. ಎಸ್, ನೀವೊಂದು ಗ್ರೂಪಲ್ಲಿ ಇದ್ದರೆ, ಅಟ್ಲೀಸ್ಟ್ ಒಂದು 10 ಮೆಂಬರ್ಸ್ ಗ್ರೂಪಲ್ಲಿ ನೀವು ಓದ್ಕೋತಾ ಇದ್ದೀರಾ ಅಂದರೆ, ಇದು ಅಡ್ಡದು ಬುಕ್ ಸಿಗತ್ತೆ. ಎಲ್ಲನೂ ಅಂದರೆ ಕ್ವಾಂಟ್, ರೀಸ್ನಿಂಗ್, DIದು, ಪಜಲ್ಸ್ದು, ಇಂಗ್ಲೀಷ್ದು, ಬ್ಯಾಂಕಿಂಗ್ ಅವೇರ್ನೆಸ್ದು, ಕಂಪ್ಯೂಟರ್ ಅವೇರ್ನೆಸ್ಸು, ಇದೆಲ್ಲದನ್ನು ಸೇರಿ ಒಂದು ಬಂಡಲ್ ಅವರು ಸೇಲ್ ಮಾಡ್ತಾರೆ. ಅಡ್ಡದಾಗಿರ್ಬೋದು. ನೆಕ್ಸ್ಟ್ ನಂಗೆ ಗೊತ್ತಿರೋಂಗೆ ಗೈಡ್ಲಿದು ಆ ಥರದ್ದೊಂದು ಸರ್ವಿಸ್ ಇದೆ. ಸೊ ನೀವು ಗ್ರೂಪಲ್ಲಿದ್ದೀರಾ ಅಂದರೆ ಪರ್ಚೇಸ್ ಮಾಡಿ. ಆ್ಯಂಡ್ ಗ್ರೂಪ್ ಇಲ್ಲ, ನೀವು ಒಬ್ಬರೇ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ ಅಂದರೆ ಪರ್ಚೇಸ್ ಮಾಡಿ. ಅದರ್ವೈಸ್ ನೋ ನೀಡ್, ಯೂಟ್ಯೂಬಲ್ಲಿ ತುಂಬ ಇದೆ, ಪ್ರಾಕ್ಟೀಸ್ ಮಾಡಿ. ಮಾಕ್ ಸೀರೀಸ್ನ ಪರ್ಚೇಸ್ ಮಾಡಿ. ಓಕೆ, ಇಂಪಾರ್ಟೆಂಟ್, ಮಾಕ್ ಸೀರೀಸ್ ಪರ್ಚೇಸ್ ಮಾಡಿ, ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಟಾಪಿಕ್ ವೈಸು ಸಿಗುತ್ತೆ, ನೆಕ್ಸ್ಟ್ ಸೆಕ್ಷನ್ ವೈಸು ಸಿಗುತ್ತೆ, ಫುಲ್ ಲೆಂತು ಸಿಗುತ್ತೆ. ಅದೆಲ್ಲ ಇರೋದನ್ನ ನೋಡಿ ಪರ್ಚೇಸ್ ಮಾಡಿ. ಓಕೆ, ಗಿವ್ ಟೈಮ್ ಟು ಅನಲೈಸ್. ಏನಂದರೆ ಫೆಬ್ಬಲ್ಲಿದ್ದೀರಾ, ಫುಲ್ಲು ಎಕ್ಸ್ಪ್ಲೋರ್ ಮಾಡಿ ಯೂಟ್ಯೂಬ್ನ. ಕ್ವಾಂಟ್ಸಿಗೆ ನಾ ಹೇಳ್ತೀನಿ, ನೀವು ಹೋಗಿ ಅಲ್ಲಿ ಸರ್ಚ್ ಮಾಡಿ ಕ್ವಾಂಟ್ಸಿಗೆ, ರೀಸ್ನಿಂಗಿಗೆ ಆ್ಯಂಡ್ ಇಂಗ್ಲೀಷ್. ಓಕೆ, ಕ್ವಾಂಟ್ಸಲ್ಲಿ ಕೌಶಿಕ್ ಸರ್ ಅವ್ರ ಕಾನ್ಸೆಪ್ಟ್ ವೈಸ್ ಏನು ಟಾಪಿಕ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದು ಹಿಂದಿಲಿರೋದು, ಐ ಆಮ್ ಸಾರಿ, ಕನ್ನಡದಲ್ಲಿ ಇದಾರೋ ಇಲ್ವೋ ನಂಗೆ ಐಡಿಯಾ ಇಲ್ಲ, ಬಿಕಾಸ್ ನಾನು ಎಲ್ಲಿ ರೆಫರ್ ಮಾಡಿದ್ದೀನೋ ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಸ್ವಲ್ಪ ನಿಮಗೆ ನೀಟಾಗಿ ಕಾನ್ಸೆಪ್ಟ್ ವೈಸ್ ಹೇಳ್ಕೊಡ್ತಾರೆ ಅಂದರೆ ಅದು ಆಶೀಶ್ ಸರು. ಇನ್ನು ನಿಮಗೆ ಹೊಡೆದು ಬೈದು ಪ್ರಾಕ್ಟೀಸ್ ಮಾಡಿಸೋದು ಹರ್ಷಲ್ ಸರು. ಈ ಸರ್ ಬೈದು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ನಿಮಗೆ ಒಂದು ಡೀಸೆನ್ಸಿ ಬರುತ್ತೆ, ಡಿಸಿಪ್ಲಿನ್ ಬರುತ್ತೆ. ಕೌಶಿಕ್ ಸರ್ ನಿಜ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಂಗೆ ಕಾನ್ಸೆಪ್ಟ್ನ ಹೇಳ್ಕೊಡ್ತಾರೆ. ಆಶೀಶ್ ಸರ್ ಮಿಡಲ್, ಬೈತಾರೆ ಹೌದು, ನೀಟಾಗಿ ಹೇಳ್ಕೊಡ್ತಾರೆ. ಹರ್ಷ ಸರ್ ಬೈತಾರೆ, ಸಿಕ್ಕಾಬಟ್ಟೆ ಬೈದು ಹೇಳ್ಕೊಡ್ತಾರೆ. ಸೊ ನೋಡಿ, ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಬಗ್ಗೆ ಸರ್ಚ್ ಮಾಡಿ, ಅವ್ರದ್ದು ಹೋಗಿ ವೀಡಿಯೋಸ್ ನೋಡಿ, ನಿಮಗೆ ಹೆಂಗೆ ಅನಿಸುತ್ತೆ, ನಿಮಗೆ ಓಕೆ ನಮ್ಗೆ ಈ ಸರ್ ಇಷ್ಟ ಆದರು, ನಂಗೆ ಈ ಸರ್ ಹೇಳೋದು ಅರ್ಥ ಆಗುತ್ತೆ ಅಂದಮೇಲೆ ಅವ್ರದ್ದು ಕೋರ್ಸ್ನ ಪರ್ಚೇಸ್ ಮಾಡಿ. ಓಕೆ, ನೆಕ್ಸ್ಟ್ ರೀಸ್ನಿಂಗಲ್ಲಿ ನಾನು ಯಾರನ್ನ ಇದು ಮಾಡ್ತೀನಿ ಅಂದರೆ ಅಂಕುಶ್ ಸರ್. ಫಸ್ಟ್ ಅಂಕುಶ್ ಸರ್ ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಟ್ರಿಕ್ಸ್ಗಳನ್ನೂ ಹೇಳ್ಕೊಡ್ತಾರೆ ಸರು. ನೆಕ್ಸ್ಟು ಸಂಜಯ್ ಸರ್ ಅಂತ ಇದ್ದಾರೆ, ಇವರು ಆಲಿವ್ ಬೋರ್ಡಲ್ಲಿ ವರ್ಕ್ ಮಾಡೋದು. ಅವ್ರದ್ದೇ ಓನ್ ಒಂದು ಯೂಟ್ಯೂಬ್ ಚಾನಲ್ ಇದೆ,
ಅವ್ರದ್ದು ಯಾವುದೇ ಆ್ಯಪ್ ಇಲ್ಲ, ಬಟ್ ಯೂಟ್ಯೂಬ್ ಚಾನಲಲ್ಲಿ ಮೆಂಬರ್ಶಿಪ್ ತೊಗೋಬೇಕು ನೀವು. ಅದು ನೆಕ್ಸ್ಟು ಪುನೀತ್ ಸರ್ ಹೆಂಗೆ ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಪಝಲ್ಸ್. ಇವರು ಪಝಲ್ ಸ್ಪೆಷಲಿಸ್ಟು. ಇವರು ಕಾನ್ಸೆಪ್ಟ್ ನೀಟಾಗಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಕೋಡಿಂಗ್ ಆಗಿರ್ಬೋದು, ಆಮೇಲೆ ಡೈರೆಕ್ಷನಲ್ಲಿ ಆಗಿರ್ಬೋದು, ಆ ಥರದ್ದು ಚೆನ್ನಾಗಿ ಹೇಳ್ಕೊಡ್ತಾರೆ. ಇವರು ಬೇಸಿಕ್ಕಿಂದ ನೀಟಾಗಿ ನಿಮಗೆ ಕಾನ್ಸೆಪ್ಟ್ ಬೇಕು ಬಿಗಿನರ್ಸ್ ಅಂದರೆ ಅಂಕುಶ್ ಸರ್ದು ತಗೊಳ್ಳಿ. ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾನು ಅಂದರೆ ಪುನೀತ್ ಸರ್ಗೆ ಹೋಗಿ, ಮತ್ತು ಸಂಜಯ್ ಸರ್ಗೆ ಹೋಗಿ. ಓಕೆ. ಇಂಗ್ಲೀಷಲ್ಲಿ ನಿಮಿಷ ಮ್ಯಾಮ್ ಇದ್ದಾರೆ. ನಿಮ್ಮದು ಇಂಗ್ಲೀಷ್ ಬೇಸಿಕ್ ಚೆನ್ನಾಗಿದೆ, ಕಂಪ್ಲೀಟ್ ಇಂಗ್ಲೀಷ್ ಅರ್ಥ ಆಗುತ್ತೆ. ನೀವು ಜಸ್ಟ್ ನೀಡ್ ಗ್ರಾಮರ್ ಸ್ವಲ್ಪ ಪಾಲಿಷ್ ಮಾಡ್ಕೋಬೇಕು ನಾನು ಅಂದರೆ ನಿಮಿಷ ಮ್ಯಾಮ್ಗೆ ಹೋಗಿ. ಅಡ್ಡಾದವ್ರೂ ಚೆನ್ನಾಗಿ ಇದೆ ಕಾನ್ಸೆಪ್ಟು. ಆಲಿವ್ ಬರ್ಡಲ್ಲಿ ಸಭಾ ಮ್ಯಾಮ್ ಅಂತ ಇದ್ದಾರೆ, ಅವ್ರದ್ದು ಕಾನ್ಸೆಪ್ಟ್ ಚೆನ್ನಾಗಿದೆ. ಆಮೇಲೆ ವರುಣ್ ಸರ್ ಅಂತ ಒಬ್ಬರಿದ್ದಾರೆ, ಅವ್ರದ್ದೇ ಸಪ್ರೇಟ್ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವರು ಕೂಡ ಚೆನ್ನಾಗಿ ಕಾನ್ಸೆಪ್ಟನ್ನ ಮಾಡ್ತಾರೆ. ನಿಮಿಷ ಮ್ಯಾಮು, ಅಂಕುಶ್ ಸರ್ ಮತ್ತು ಆಶೀಶ್ ಸರ್ದು ಅವ್ರು 3 ಜನದ್ದು ಸೇರಿ ಒಂದು ಎಸ್ ಆಫೀಸರ್ ಅಂತ ಒಂದು ಆ್ಯಪ್ ಇದೆ. ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡ್ರೆ 3 ಜನದ್ದು ಸಿಗುತ್ತೆ. ನೋಡಿ, ಎಕ್ಸ್ಪ್ಲೋರ್ ಮಾಡಿ. ನಾನು ಹೇಳಿದೆ ಅಂತ ಬ್ಲೈಂಡಾಗಿ ನೀವು ಫಾಲೋ ಮಾಡೋದು ಬೇಡ. ಓಕೆ. ಗಿವ್ ಟೈಮ್ ಟು ಅನಲೈಸ್. ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಶುರು ಮಾಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ, ತಳ ಬುಡ ಏನೂ ಅರ್ಥ ಆಗಲ್ಲ. ಬೇಸಿಕ್ ಕಾನ್ಸೆಪ್ಟನ್ನ ಶುರು ಮಾಡ್ತೀರಲ್ವ, ಕ್ವಾಂಟ್ಸಲ್ಲಾದರೆ ಒಂದು ಅಟ್ಲೀಸ್ಟ್ ರೇಷಿಯೋ, ಪರ್ಸೆಂಟೇಜು, ಸಿಂಪಲ್ ಇಂಟ್ರೆಸ್ಟು, ಆಮೇಲೆ ಕಾಂಪೌಂಡ್ ಇಂಟ್ರೆಸ್ಟು, ನೆಕ್ಸ್ಟ್ ಡಿಸ್ಟೆನ್ಸು, ಸ್ವಲ್ಪ ಸಿಂಪಲ್ DIಗಳು ಸ್ಟಾರ್ಟ್ ಮಾಡಿದ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿ. ಇದರಲ್ಲಿ ರೀಸನಿಂಗ್ ಏನು, ಫಸ್ಟು ಕೋಡಿಂಗ್ ಡಿಕೋಡಿಂಗು, ಸಿಲಾಕ್ಸ್, ಇನ್ಇಕ್ವಾಲಿಟಿ, ಇದೆಲ್ಲ ಬೇಸಿಕ್ ಕಾನ್ಸೆಪ್ಟು. ಆಮೇಲೆ ಸಿಂಪಲ್ ಪಝಲ್ಗಳು, ತುಂಬ ಕಾಂಪ್ಲೆಕ್ಸ್ ಅಲ್ಲ, ಸಿಂಪಲ್ ಪಝಲ್ಗಳು ಪ್ರಾಕ್ಟೀಸ್ ಮಾಡಿದ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸಿಗೆ ಹೋಗಿ. ಬಟ್ ಇಂಗ್ಲೀಷಲ್ಲಿ ಏನು ಮಾಡಿ, ಇಂಗ್ಲೀಷ್ ಆ್ಯಂಡ್ GA ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ, ನಿಮಗೆ ಲೆವೆಲ್ ಗೊತ್ತಾಗತ್ತೆ ಇಂಗ್ಲೀಷಲ್ಲಿ ಏನು ಓದ್ಕೋಬೇಕು. ನನಗೆ RC ಓಕೆನಾ, ನನಗೆ ಗ್ರಾಮರ್ ಕಲಿಬೇಕಾ ನಾನು, ಅದು ನೋಡ್ಕೊಳ್ಳಿ. GA ಏನಾಗುತ್ತೆ, ಒಂದು ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರಲ್ಲ, ಬಟ್ ಸ್ಟಿಲ್ ಯು ಬೆಟರ್ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾವುದ್ರ ಮೇಲೆ, ಸ್ಕೀಮ್ಸ್ ಮೇಲೆ ಕೇಳಿದಾರಾ, ಸ್ಟ್ಯಾಟಿಕ್ ಜಾಸ್ತಿ ಇದೆಯಾ, ಏನು ಓದ್ಕೋಬೇಕು ನಾನು ಅಂತ ಅನ್ನೋದು ನಾನು ಹೇಳೋದಕ್ಕಿಂತ ನೀವೇ ಅದನ್ನು ನೀವು ಸರ್ಚ್ ಮಾಡಿ ನೋಡಿಕೊಂಡಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಫೆಬ್ ಮುಗಿಯೋ ತನಕ ನೀವು ರಿಸರ್ಚ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ ಯೂಟ್ಯೂಬ್ನ. ಸೊ ನಿಮಗೆ ಆವಾಗೊಂದು ಐಡಿಯಾ ಬರುತ್ತೆ. ಇವಾಗ ಮಾರ್ಕ್ ಸೀರೀಸ್ ಶುರು ಮಾಡಿದ್ರಿ ಅಂದ್ಕೊಳ್ಳಿ, ಟಾಪಿಕ್ ವೈಸ್ ಆಗಿರ್ಬೋದು, ಸೆಕ್ಷನಲ್ ಆಗಿರ್ಬೋದು, ಫುಲ್ ಲೆಂತ್ ಆಗಿರ್ಬೋದು. ನಿಮಗಿಂತ ಪರ್ಫಾರ್ಮ್ ಮಾಡಿರೋರು ಇರ್ತಾರೆ, ಅಂದರೆ ರ್ಯಾಂಕ್ ನೋಡ್ತೀರಾ ಅಲ್ವಾ, ನೀವು ಮೇ ಬಿ 300 ಪರ್ಸನಲ್ಲಿ ನಿಮ್ಮ 300 ರ್ಯಾಂಕೇ ಆಗಿರ್ಬೋದು. ಬೇಜಾರಾಗಬೇಡಿ, ಯಾಕಂದರೆ ನಿಮ್ಮ ಸ್ಟ್ರೆಂತ್ ಬೇರೆ, ಅವ್ರ ಸ್ಟ್ರೆಂತ್ ಬೇರೆ. ಅವ್ರು ಎಷ್ಟನೇ ಸರಿ ಬರೀತಾ ಇದ್ದಾರೋ ಫಸ್ಟ್ ರ್ಯಾಂಕ್ ಬಂದಿರೋರು, ಅವ್ರದ್ದು ಏನೇನು ಸ್ಟ್ರಗಲ್ ಇರುತ್ತೋ ಅಲ್ವಾ, ನಮಗೆ ಗೊತ್ತಿಲ್ಲ. ಡೋಂಟ್ ಫೀಲ್ ಜೆಲಸ್, ಡೋಂಟ್ ಫೀಲ್ ಅಯ್ಯೋ ನನಗೆ ಬರಲ್ಲ, ನಾನು ಏನು ಮಾಡಲಿ ಇವಾಗ, ಆ ಥರ ಫೀಲ್ ಆಗಬೇಡಿ. ಎಫರ್ಟ್ ಈಸ್ ಇಂಪಾರ್ಟೆಂಟ್. ಎಫರ್ಟ್ ಹಾಕೋತಾ ಹೋಗಿ, ಒಂದಿನ ಸಿಗುತ್ತೆ. ಐ ಹೋಪ್ ನನಗೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ಇದು ನನಗೂ ಅಪ್ಲೈ ಮಾಡ್ಕೋಬೇಕು. ನಾನು ತುಂಬ ಕಂಪೇರ್ ಬೇಜಾರು ಮಾಡ್ಕೋತೀನಿ. ನೀವು ಮಾಡಬೇಡಿ, ನಾನು ಮಾಡಲ್ಲ ಈ ವರ್ಷ. ಆ್ಯಂಡ್ ದೆನ್ ನೆಕ್ಸ್ಟು ಏನು ಮಾಡಬೇಡಿ, ಈ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ರಿವಿಷನ್ ಈಸ್ ಕೀ. ಯಾವುದೇ ಟಾಪಿಕ್ ಆಗಲಿ ನಾನು ಇದನ್ನು ಎಲ್ರಿಗೂ ಹೇಳ್ತೀನಿ, ಅಂದರೆ 2 days ಒಂದು ಕಾನ್ಸೆಪ್ಟಿಗೆ ಕೊಡಿ, ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ ವಿತ್ ಹೆಲ್ಪು, ನೆಕ್ಸ್ಟ್ ಅಲೋನ್ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟು ಮಾರ್ಕ್ ಕೊಡಿ. ಇದು ಮುಗೀತು, ಇವತ್ತು ಬಿಟ್ಬಿಡೋಣ, ಒಂದು ಟಾಪಿಕ್ ಆಯಿತು ಅಲ್ಲ, ನೆಕ್ಸ್ಟು ಇನ್ನೊಂದು ಟಾಪಿಕ್ ಶುರು ಮಾಡ್ತೀರಾ ಅಲ್ವಾ, ಅದು ಹೀಗೆ 2 ದಿನ ಮಾಡ್ತೀರಾ. ಇದ್ರ ಜೊತೆಗೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಪ್ರೀವಿಯಸ್ ಕಾನ್ಸೆಪ್ಟನ್ನು. ಆವಾಗ ನೆನಪಿರುತ್ತೆ ಆ್ಯಂಡ್ ನಿಮಗೊಂದು ಟಚ್ ಇರುತ್ತೆ ಕಾನ್ಸೆಪ್ಟು. ಅದರ್ವೈಸ್ 3 ದಿನ ನೀವೇನಾದರೂ
ಸಿಂಪ್ಲಿಫಿಕೇಷನ್ನು ಅಪ್ರಾಕ್ಸಿಮೇಷನ್ನು ಮಾಡಿಲ್ಲ ಅಂದರೆ ಅಯ್ಯೋ ಎಷ್ಟು ಕಾನ್ಸೆಪ್ಟೇ ಮರ್ತೋದಂಗೆ ಆಗುತ್ತೆ ನಮಗೆ. ಸೊ ಡೋಂಟ್ ಡೂ ದಟ್. ಈ ಸಿಂಪ್ಲಿಫಿಕೇಷನ್ ಅಪ್ರಾಕ್ಸಿಮೇಷನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಅಡ್ಡದಲ್ಲಿ ಡೈಲಿ ಕೊಡ್ತಾರೆ, ಯೂಸ್ ದಟ್. ಓಕೆ. ನೆಕ್ಸ್ಟ್, ಒಂದು ಕ್ಲಿಯರ್ ಟಾರ್ಗೆಟ್ ಇಟ್ಕೊಳ್ಳಿ. ಬ್ಯಾಂಕಿಂಗಿಗೆ ಪ್ರಿಪೇರ್ ಆಗಿ. ಎಸ್ ಎಸ್ ಸಿಗೆ ಹೋಗ್ತೀನಾ, ಎಸ್ ಎಸ್ ಸಿಗೆ ಪ್ರಿಪೇರ್ ಆಗಿ. ಕೆ ಪಿ ಎಸ್ ಸಿಗೆ ಓದ್ಕೊತೀಯಾ, ಕೆ ಪಿ ಎಸ್ ಸಿಗೆ ಓದ್ಕೊಳ್ಳಿ. ಯು ಪಿ ಎಸ್ ಸಿನ, ಯು ಪಿ ಎಸ್ ಸಿಗೆ ಓದ್ಕೊಳ್ಳಿ. ರೆಗ್ಯುಲೇಟ್ರಿ ಬಾಡೀಸಿಗೆ ಪ್ರಿಪೇರ್ ಆಗ್ತೀರಾ, ಅದಕ್ಕೆ ಪ್ರಿಪೇರ್ ಆಗಿ. ಮಿಕ್ಸ್ ಮಾಡಬೇಡಿ. ಬ್ಯಾಂಕಿಂಗ್ ಅವ್ರು ಬೇಕಾದ್ರೆ ಎಲ್ ಐ ಸಿ ಒಂದು ನೀವು ಯೂಸ್ ಮಾಡ್ಕೋಬೋದು. ಡೋಂಟ್ ನಾನು ಓಕೆ ಎಲ್ಲನೂ ಓದ್ತೀನಿ, ಎಲ್ಲನೂ ಮಾಡ್ತೀನಿ, ಡೋಂಟ್ ಡೂ ದಟ್. ಓಕೆ. ತುಂಬ ಕಷ್ಟ ಆಗುತ್ತೆ. ಒಂದಕ್ಕಿಂತ ಒಂದು ಕಾನ್ಸೆಪ್ಟ್ ಚೇಂಜ್ ಇರುತ್ತೆ. ಇದು ಮಾಡ್ತೀನಿ ಅಂತ ಫಿಕ್ಸ್ ಆದರೆ ಇದಕ್ಕೆ ಫಿಕ್ಸ್ ಆಗಬೇಕು. ಇಲ್ಲಿ ಯಾವುದೇದಿದೆ, ಐ ಬಿ ಪಿ ಎಸ್ಸು, ಎಸ್ ಬಿ ಐ, ಆರ್ ಆರ್ ಬಿ, ಆಮೇಲೆ ಕರ್ನಾಟಕ ಬ್ಯಾಂಕೋಗಿ ಕರೀತಾರೆ, ಪಿ ಎನ್ ಬಿ. ಓಕೆ. ನೋಡಿ, ಒಂದಕ್ಕೆ ಫಸ್ಟೇ ಟಾರ್ಗೆಟ್ ಮಾಡಿ. ಇವ್ರು ಕರೆದ್ರು ಅಂತ ಇವ್ರಿಗೆ, ಅವ್ರು ಕರೆದ್ರು ಅಂತ ಅವ್ರಿಗೆ ಹೋಗಬೇಡಿ. ಫಸ್ಟು ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಬ್ಯಾಂಕಿಂಗಿಗ, ಕೆ ಪಿ ಎಸ್ ಸಿಗ, ಎಸ್ ಎಸ್ ಸಿನ, ಕೀಪ್ ದ ಟಾರ್ಗೆಟ್ ಕ್ಲಿಯರ್. ಓಕೆ. ನೆಕ್ಸ್ಟ್, ಇದು ನನ್ನದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು. ನಾನು ಎಸ್ ಬಿ ಐದು ಮೇನ್ಸಿಗೆ ಹೋಗಬೇಕಿತ್ತು. ನಂಗೆ ಫುಲ್ ಹುಷಾರಿರಲಿಲ್ಲ, ಜ್ವರ ಬಂದುಬಿಡ್ತು, ಓದ್ಕೊಳ್ಳೋಕ್ಕಾಗಲೇ ಇಲ್ಲ ನನಗೆ. ಸೊ ಏನಂದರೆ ತುಂಬ ಲೇಟ್ ನೈಟ್ ಸ್ಟಡಿ ಮಾಡಿ ಹೆಲ್ತ್ ಹಾಳಾಗಿತ್ತು. ಸೊ ಡೋಂಟ್ ಡೂ ದಟ್. ಡೈಲಿ ಸುಮ್ಮನೆ ಒಂದು ಜೋಶಲ್ಲಿ 14 ಗಂಟೆ ಓದ್ಬಿಡೋದಲ್ಲ, 8ರಿಂದ 9 ಗಂಟೆ. ಏಕೆಂದರೆ ನಾವೀಗ ಬ್ಯಾಂಕಿಂಗ್ ಈಸ್ ವೆರಿ ಲೆಂತಿ ಪ್ರೋಸೆಸ್. 1 ಇಯರ್ ಬೇಕು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ, ರಿಸಲ್ಟ್ ಬರೋದಕ್ಕೆ. ಮಿನಿಮಮ್ 1 ಇಯರ್ ಬೇಕು. ಸೊ ನಾವು ಈ ಜರ್ನಿನ ಎಂಜಾಯ್ ಮಾಡಬೇಕು. 14 ಅವರು ಓದ್ಕೊಂಡು ಲೈಫ್ನ ಎಂಜಾಯ್ ಮಾಡದೆ ಬರೀ ಓದೋದೇ ಮಾಡಿದರೆ ಅದು 1 ವರ್ಷ ಕಳೆದೋಗಿದ್ದು ಗೊತ್ತಾಗಲ್ಲ. ಸೊ ಎಂಜಾಯ್ ಯುವರ್ ಲೈಫ್. ಹಾಗೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಬೇಕು. ಒಂದು 8ರಿಂದ 9 ಗಂಟೆ ಓದ್ಕೊಳ್ಳಿ, ದಟ್ಸ್ ಬೆಟರ್. ಸುಮ್ಮನೆ ಜೋಶಲ್ಲಿ 14 ಗಂಟೆ ಓದಿ ಆರೋಗ್ಯ ಹಾಳು ಮಾಡಿಕೊಂಡು ಆಮೇಲೆ ಎಕ್ಸಾಮ್ ದಿನ ಸಫರ್ ಮಾಡೋದು ಬೇಡ. ಇದು ನನಗೆ ತುಂಬ ಅಪ್ಲೈ ಆಗುತ್ತೆ. ಸೊ ನಾನು ಹೆಲ್ತ್ ಕಡೆ ಗಮನ ಕೊಡಬೇಕು. ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಇಲ್ಲಿ ತನಕ ವಾಚ್ ಮಾಡಿದ್ದೀರಾ ಅಂದರೆ. ನಿಮಗಿದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಯುವರ್ ಪ್ರಿಪ್ರೇಷನ್. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್. ಬಾಯ್.